ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ನೋಡಿ, ಈಗಾಗಲೇ ಕರ್ನಾಟಕ ಸರ್ಕಾರ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಳಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಏನೇನು ದಾಖಲೆಗಳು ಬೇಕು ಅಂತ ಕೂಡ ಅವರು ತಿಳಿಸಿದ್ರು. ಇಲ್ಲಿ ಬಹಳಷ್ಟು ಪೋಷಕರು ಕೂಡ ನನಗೆ ಕೇಳ್ತಾ ಇದ್ರಿ, ಸೆಕೆಂಡ್ ಲಿಸ್ಟ್ ಆದಮೇಲೆ ಥರ್ಡ್ ರೌಂಡ್ ಯಾವಾಗ ಬಿಡುಗಡೆ ಆಗುತ್ತಿದೆ ಅಂತ. ಇಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಈ ಸಾರಿ ಪ್ರತಿಯೊಬ್ಬ ಪೋಷಕರ ಮೊಬೈಲ್ ನಂಬರ್ಗೆ ಅವರು ಇಲ್ಲಿ ಇಂಟಿಮೇಷನ್ ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಏನು ಅಂದರೆ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಏನು ವೆಬ್ಸೈಟ್ನಲ್ಲಿ ಒಂದು ಮಾಹಿತಿಯನ್ನು ಬಿಟ್ಟಿದ್ರು. ಅಂದರೆ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಅಡಿಯಲ್ಲಿ ಬರುವ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ 2ನೇ ಆಯ್ಕೆ ಪಟ್ಟಿಯನ್ನು ವೀಕ್ಷಿಸಲು ಕ್ಲಿಕ್ ಮಾಡಿ ಅಂತ ಹೇಳಿದರು. ಆದರೆ ಈಗ ಅದನ್ನು ಅವರು ರಿಮೂವ್ ಮಾಡಿದ್ದಾರೆ ಅಂತೇಳಿ ಕೆಲವರು ಇಲ್ಲಿ ಮೆಸೇಜ್ ಆಗ್ತಾ ಇದ್ರಿ. ಆದರೆ ಈ ಬಗ್ಗೆ ನಾನು ಕೂಡ ಸುತ್ತಮುತ್ತಲಿನ ಶಾಲೆಯ ಇಲ್ಲಿ ವಸತಿ ಶಾಲೆಗಳ ಪ್ರಾಂಶುಪಾಲರನ್ನು ನಾನು ಕರೆ ಮಾಡಿ ಕೇಳಿದಾಗ ಅವರು ತಿಳಿಸಿರುವ ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ಮೊದಲನೇದಾಗಿ ಏನು ವೆಬ್ಸೈಟಲ್ಲಿ ಬಿಟ್ಟಿದ್ರು ಅದಕ್ಕಿಂತ ಪೂರ್ವದಲ್ಲಿನೇ ಇಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವರಿಗೆ SMS ಕೂಡ ಹೋಗಿದ್ದು. ನೆಕ್ಸ್ಟ್ ಇಲ್ಲಿ ಆ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ವೆಬ್ಸೈಟ್ನ ಮೂಲಕವೂ ಕೂಡ ಇಲ್ಲಿ ಸೆಲೆಕ್ಷನ್ ಲಿಸ್ಟು ಬಿಡುಗಡೆಯಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಾರ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಹಾಗಾದರೆ 3ನೇ ಸುತ್ತಿನ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಅಂತ ಕೇಳಿದಾಗ ಅವರು ತಿಳಿಸಿರುವಂಥದ್ದು ನೋಡಿರಿ, ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಯಾವುದೇ ಮಾಹಿತಿ ಕೂಡ ನಮಗೆ ನಮ್ಮ ಶಾಲೆಗಳಿಗೆ ಮಾಹಿತಿ ಬಂದಿಲ್ಲ. ಇದೇ ಮೊದಲ ಬಾರಿಗೆ ಅವರು ಸ್ಟೇಟ್ ಲೆವೆಲ್ ಮೂಲಕ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೂಲಕವೇ ಇಲ್ಲಿ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಾಕಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಇಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ SMS ಕೂಡ ಹೋಗಿರುತ್ತೆ ಅಂತ ಅವರು ತಿಳಿಸಿದರು. ಹಾಗಾಗಿ ಇಲ್ಲಿ ನಮ್ಮ ಹತ್ರ ಇಲ್ಲಿ ಥರ್ಡ್ ರೌಂಡಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳಲ್ಲಿ ಇನ್ನೂ ಒಂದಿಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಡ್ಮಿಷನ್ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಹಾಗಾದರೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಈಗಾಗಲೇ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಗಳಲ್ಲಿ ಅಡ್ಮಿಷನ್ ಆಗಿ ಈಗಾಗಲೇ 4 ದಿನಗಳು ಆಗಿದೆ. ಸೊ ಇಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ಮೋಸ್ಟ್ಲಿ ಬಿಡಬಹುದು ಥರ್ಡ್ ರೌಂಡ್ ಲಿಸ್ಟು ಅಂತ ಕೂಡ ಅವರು ತಿಳಿಸಿದ್ದಾರೆ. ಮೋಸ್ಟ್ಲಿ ಅವರು ಮೊದಲನೇದಾಗಿ ಆಯಾ ಪೋಷಕರ ಮೊಬೈಲ್ ನಂಬರ್ಗೆ ಅವರು ಇಲ್ಲಿ ಇಂಟಿಮೇಷನ್ ಅಥವಾ ಇಲ್ಲಿ SMS ಕಳಿಸ್ತಾರೆ, ನಿಮ್ಮ ಮಗು ಥರ್ಡ್ ರೌಂಡಿಗೆ ಇಂತಹ ಶಾಲೆಗೆ ಸೆಲೆಕ್ಟ್ ಆಗಿದೆ, ತಾವು ಹೋಗಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಿ ಅಂತ ಅವರು ತಿಳಿಸಿರ್ತಾರೆ ಅಂತ ಹೇಳಿದರು ಆಯಾ ಪ್ರಾಂಶುಪಾಲರು. ಹಾಗಾಗಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾರೂ ಆಯ್ಕೆ ಆಗಿಲ್ಲ. ತಾವು ತಮ್ಮ ಮೊಬೈಲನ್ನು ಪ್ರತಿನಿತ್ಯ ಚೆಕ್ ಮಾಡಿಕೊಡ್ರಿ, ಏನಾದರೂ SMS ಬಂದಿದೆಯಾ ಅನ್ನೋದ್ರ ಬಗ್ಗೆ, ಅಥವಾ ತಮಗೆ SMS ಬಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಾದರೂ ಬಂದಿದ್ದರೆ ನಾನು ಕೂಡ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ತಾವು ಏನು ಮಾಡ್ಬೋದು, ಯಾವ ಶಾಲೆ ಸೆಲೆಕ್ಟ್ ಆಗಿದ್ರಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಲಿಕ್ಕೆ ಏನೇನು ಬೇಕು, ಏನೇನು ಮಾಹಿತಿಯನ್ನು ಕೇಳಿಕೊಂಡು ಬರಬಹುದು ಅಂತ ನಾನು ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಸೆಕೆಂಡ್ ರೌಂಡ್ ಲಿಸ್ಟ್ ಕಂಪ್ಲೀಟ್ ಆಗಿದೆ ಈಗ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಇನ್ನು 2-3 ದಿನಗಳಲ್ಲಿ ಥರ್ಡ್ ರೌಂಡ್ ಲಿಸ್ಟು ಬರಬಹುದು. ನಾನು ಕೂಡ ವೆಬ್ಸೈಟ್ ಚೆಕ್ ಮಾಡ್ತಿರ್ತೀನಿ. ಹಾಗೇನಾದರೂ ಲಿಸ್ಟ್ ಬಿಟ್ಟರೆ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಒಂದು ವೇಳೆ ಸೀಟುಗಳ ಸಂಖ್ಯೆ ಕಡಿಮೆ ಇತ್ತು ಅಂದರೆ ತಮಗೆ ನೇರವಾಗಿ SMS ಬಂತು ಅಂದರೆ ನಮಗಿಲ್ಲಿ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಸ್ಟೇಟ್ ಲೆವೆಲ್ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಫೋನ್ ಮಾಡಿದರೆ ಅವ್ರು ಕೆಲವು ಸಾರಿ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ನಾವು ಇಲ್ಲಿ ಸುತ್ತಮುತ್ತಲಿನ ಶಾಲೆಯ ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಕೇಳಿ ಕೂಡ ನಾನು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಸೊ ಸೆಕೆಂಡ್ ಲಿಸ್ಟಲ್ಲಿ ಯಾರೂ ಆಯ್ಕೆ ಆಗಿಲ್ಲ, ಈ ಮಾಹಿತಿಯನ್ನು ನೆನಪಿಟ್ಕೊಡ್ರಿ. SMS ಬರುತ್ತೆ. ಅದರ ಜೊತೆಗೆ ಒಂದು ವೇಳೆ ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರು ತಮಗೆ ಕರೆ ಮಾಡಿ ಕೂಡ ತಿಳಿಸಬಹುದು. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿದ್ರೆ ಆ ನಂಬರ್ ಇರುವಂಥ ಮೊಬೈಲ್ ಏನಿದೆ ಚಾಲ್ತಿಯಲ್ಲಿ ಇಟ್ಕೊಡ್ರಿ. ಯಾಕಂದರೆ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ ಅಂದರೆ ತಮಗೆ ಮಾಹಿತಿ ಗೊತ್ತಾಗೋದಿಲ್ಲ ಬಂದಿದ್ದು. ಇನ್ನು ಕೆಲವು ಪೋಷಕರು ಮೊಬೈಲ್ ನೋಡೋದಿಲ್ಲ SMS ಯಾವ್ದು ಬಂದಿದೆ ಅಂತ. ಸೊ ಆದಷ್ಟು ನೋಡ್ಕೊಡ್ತೀರಿ. ಮತ್ತು ಇಲ್ಲಿ ಏನಾದರೂ ವೆಬ್ಸೈಟಲ್ಲಿ ಬಿಟ್ಟರೆ ನಾನು ಕೂಡ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ ತಿಳಿಸ್ತಾ ಇದ್ದೀನಿ.